भ्रमास्तु मे भ्रमो मास्तु शमोस्तु तव वैरिणाम् श्रीमद्भवादिराट् हंसौ गुरुत्तंसौ गतां हसौ हृद्यानवद्य विद्यां मे दद्यास्तां करुणानिधि मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् येन विघ्नाः प्रणश्यन्ति सिद्ध्यन्ति च मनोरथाः सुशमीन्द्रकराब्जोत्थं राघवेन्द्रगुरुप्रियं सुयतीन्द्रगुरुं वन्दे मूलरामार्चने रतम् श्रीहरिवायुगुरुभ्यो नमः। सप्तरात्रं कृष्णवेण्यामुषित्वा पुनरुत्थितं जितामित्रगुरुं वन्दे विभुदेन्द्रकरोद्भवम्। ಪ್ರಾತಸ್ಮರಣೀಯರಾದಂತಹ ಜಿತಾಮಿತ್ರ ತೀರ್ಥರ ಮಧ್ಯಾರಾಧನಾ ಮಹೋತ್ಸವ. ಆರಾಧನೆ ಅಂದರೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದಂತಹ ತಪಸ್ವಿಗಳು ತಾವು ಸಂಪ್ರಜ್ಞಾತ ಸ್ಥಿತಿಗೆ ಬಂದು ನಮ್ಮ ಧ್ಯಾನದ ಪ್ರಕ್ರಿಯೆಗಳನ್ನು ಭಾಗವತ ಸ್ಪಷ್ಟವಾಗಿ ನಿರೂಪಣೆ ಮಾಡಿದೆ. 2ನೇ ಸ್ಕಂದದಲ್ಲೂ ಇದೆ, ಕಪಿಲ ನಾಮಕ ಪರಮಾತ್ಮ ತಾಯಿಗೆ ಉಪದೇಶ ಮಾಡಿದ್ದು ಇದೆ. ಖಂಡಾ ಸ್ಮೃತಿ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಚತೆ ಅಪ್ರಯತ್ನಾತ ಸಮಾಧಿಶ್ಚ ಅಂತ. ದೇವರ ಬಗ್ಗೆ ಒಳ್ಳೆಯ ಆಲೋಚನೆಗಳನ್ನು ಮಾಡೋದು, ಆ ಆಲೋಚನೆ ನಿರಂತರ ಆಗಿರಲ್ಲ, ಆಲೋಚನೆಯಲ್ಲಿ ನೈರಂತರ್ಯ ನಮಗಿರಲ್ಲ. ಒಂದು ಕ್ಷಣ ದೇವರ ಆಲೋಚನೆ ತಲೆಗೆ ಬಂದ್ರೆ ಮುಂದೊಂದು 10 ನಿಮಿಷ ಲೌಕಿಕ ಆಲೋಚನೆಗಳೇ ಇರ್ತದೆ ತಲೆ ತುಂಬ. ಆದ್ದರಿಂದ ಖಂಡಾ ಸ್ಮೃತಿ ಧಾರಣಾಸ್ಯ, ತುಂಡು ತುಂಡಾದ ಭಗವಂತನ ವಿಷಯದ ಸದಾಲೋಚನೆಗಳು. ಬರೀ ಭಗವಂತನ ವಿಷಯದ ಆಲೋಚನೆ ಅಂದ್ರೆ ಅದು ದುರ್ಯೋಧನಿಗೂ ಇತ್ತು, ದುಶ್ಯಾಸನಿಗೂ ಇತ್ತು, ಕಂಸನಿಗೂ ಇತ್ತು. ಯಾವಾಗ ದೇವಕಿಯ ಮುಖದಲ್ಲಿ 7 ಕೂಸುಗಳು ಇದ್ದಾಗಲೇ ಇರಬೇಕಾದ ಕಾಂತಿ ಇಲ್ಲದೇನೆ 8ನೇ ಬಾರಿ ಅಲ್ಲ 9ನೇ ಬಾರಿ ಅವಳು ಗರ್ಭ ಧರಿಸಿದಾಗ ಎಲ್ಲಿಲ್ಲದ ಕಾಂತಿ ಅವಳ ಮುಖದಲ್ಲಿ ಬಂತು. ಭಾಗವತ ವರ್ಣನೆ ಮಾಡ್ತದೆ, ಪಂಜುಗಳಿಲ್ಲದೆ ಸೆರೆಮನೆ ಹೊಳಿತಾ ಇತ್ತು. ಅದು ಭಗವಂತನ ಸನ್ನಿಧಾನ ಬಂದದ್ದಕ್ಕೆ ಸೂಚಕ ಅಂತ ಭಾವಿಸಿ ಅವತ್ತಿಂದ ಕೃಷ್ಣ ಅವತಾರ ಆಗೋ ಸಮಯದವರೆಗೂ ನಿದ್ದೆ ಮಾಡಲಿಲ್ಲ. ಕರೆಕ್ಟ್ ಕೃಷ್ಣಾವತಾರ ಸಮಯಕ್ಕೆ ಗಾಢ ನಿದ್ರೆ ಬಂತು. ಅದು ದುರ್ಗಾದೇವಿಯ ಮಾಯೆಯಿಂದ ಗಾಢ ನಿದ್ರೆಗೆ ಹೋದ. ಮತ್ತೆ ದುರ್ಗೆಯೇ ಅತ್ತಂತೆ ತೋರಿಸಿ ಜೋರಾಗಿ ಶಬ್ದ ಮಾಡಿದಾಗ ಅವಳ ಮಾಯೆ ಛೇದ ಆಯಿತು, ಎದ್ದು ಬಂದ ಕೂಸುಟ್ಟಿತು ಅಂತ. ಹಾಗೆ ಕಂಸನಿಗೆ ಪ್ರತಿಕ್ಷಣ ಭಗವದ ಆಲೋಚನೆ ಇತ್ತು. ಬರೀ ಭಗವಂತನ ಆಲೋಚನೆ ಮಾಡೋದು ಧಾರಣ ಧ್ಯಾನ ಅಂತ ಕರೆಸ್ಕೊಳ್ಳಲ್ಲ. ಭಗವಂತನ ವಿಷಯದ ಸದಾಲೋಚನೆಗಳಿಗೆ, ಅವನ ಲೀಲೆಯ ಬಗ್ಗೆ, ಮಹಾತ್ಮೆಯ ಬಗ್ಗೆ, ಅವನು ಮಾಡಿದ ಕರುಣೆಯ ಬಗ್ಗೆ ನಾವು ಆಲೋಚನೆ ಮಾಡಿ ಉಪಕಾರ ಸ್ಮರಣೆ ಮಾಡ್ತಾ ಇದ್ರೆ ಅದಕ್ಕೆ ಧಾರಣ ಅಂತ ಹೆಸರು. ಅದು ಒಂದು ಕ್ಷಣ ಇದ್ದದ್ದು ಕ್ಷಣ ಸ್ವಲ್ಪ ಅನುಸ್ಯೂತವಾಯಿತು ಅಂತಂದ್ರೆ 2 ಕ್ಷಣಕ್ಕೆ 3 ಸೆಕೆಂಡಿಗೆ 1 ನಿಮಿಷದವರೆಗೆ ಬಂತು ಅಂದ್ರೆ ಅದಕ್ಕೆ ಧ್ಯಾನ ಅಂತ ಹೆಸರು. ಬಹಳ ಶ್ರಮ ಪಡ್ಬೇಕು. 1 ನಿಮಿಷ ಬೇರೆ ಆಲೋಚನೆ ಬರದೆ ದೇವರ ಆಲೋಚನೆಯೇ ಸಾತ್ವಿಕವಾಗಿ ಬರ್ಬೇಕಂದ್ರೆ ಪ್ರಾಯ 1 ಜನ್ಮಕ್ಕಾಗದೇ ಇರೋ ಸಾಧನೆ. 10 ಗಾಯತ್ರಿ ಮಂತ್ರ ಮಾಡುವ ನಮಗೆ 10 ಗಾಯತ್ರಿ ಮಾಡೋಲ್ಲಿ 10,000 ಕೆಟ್ಟ ಆಲೋಚನೆಗಳು ಬಂದಿರುತ್ತೆ. ಬರೀ 10 ಗಾಯತ್ರಿ ಮಾಡೋ ಸಮಯದಲ್ಲಿ ಧ್ಯೇಯ ಮೂರ್ತಿಯ ಚಿಂತನೆ ಬರೋದೇ ಇಲ್ಲ. ಹೇಳ್ತೀವಿ ಕೈಯಲ್ಲಿ ಸವಿತೃ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಅಂತ ಹೇಳೋದು, ಸೂರ್ಯ ಮಂಡಲದ ಮಧ್ಯವರ್ತಿ ಅಂತ. ನಮ್ಮ ಮನಸ್ಸು ಚಂದ್ರ ಮಂಡಲಕ್ಕೆ ಹೋಗಿರ್ತದೋ ಇನ್ಯಾವ ಮಂಡಲಕ್ಕೆ ಹೋಗಿರ್ತದೋ ಗೊತ್ತಿಲ್ಲ. ಆದ್ದರಿಂದ ಮನಸ್ಸನ್ನ ಹಿಡಿದಿಡೋದೇನಿದೆ, ಗೀತೆಯಲ್ಲಿ ಅರ್ಜುನ ಹೇಳದಂತೆ ವಾಯೋರಿವ ಸುದುಷ್ಕರ, ಗಾಳಿಯನ್ನ ಕೈ ಮುಷ್ಟಿಯಲ್ಲಿ ಬಿಗಿ ಹಿಡಿದು ಇಡುತ್ತೇನೆ ಅನ್ನೋದು ಹೇಗೆ ಅಸಾಧ್ಯವೋ ಹಾಗೆ ಮನಸ್ಸನ್ನು ಬಿಗಿ ಹಿಡಿತೇನೆ ಅನ್ನೋದು ಅಸಾಧ್ಯ. ಮತ್ತೆ ಹಾಗಿದ್ರೆ ಎಲ್ಲ ನಮ್ಮ ಸಾತ್ವಿಕ ಪ್ರಯತ್ನಗಳು ವ್ಯರ್ಥವ ಅಂದ್ರೆ ಕೃಷ್ಣ ದೊಡ್ಡ ಆಶ್ವಾಸನೆ ಕೊಟ್ಟು ನಮಗೆ ಉತ್ಸಾಹ ತುಂಬಿದ್ದಾನೆ, ಪ್ರಯತ್ನ ಮಾಡ್ರಿ ಸಾಕು ಫಲ ಕೊಡುತ್ತೇನೆ ಅಂತ. ಮನಸ್ಸನ್ನ ಬಿಗಿ ಹಿಡಿದ ಮೇಲೆ ಫಲ ಅಲ್ಲ, ಮನಸ್ಸನ್ನ ಬಿಗಿ ಹಿಡಿಲಿಕ್ಕೆ ಪ್ರಯತ್ನ ಮಾಡಿದ್ರೆ ಸಾಕು. ಅಲ್ಲ, ಪ್ರಯತ್ನದಲ್ಲೂ ನಮ್ ಕೈಲಿ ಆಗಲ್ಲ ಅಂದ್ರೆ ಸಂಕಲ್ಪ ಮಾಡಪ್ಪ,
ಮನಸ್ಸು ಬಿಗಿ ಹಿಡಿತೀನಿ ಅಂತ ಸಂಕಲ್ಪ ಮಾಡು ಸಾಕು. ಮನಸ್ಸು ಬಿಗಿ ಹಿಡಿದ್ರೆ ಏನ್ ಫಲ ಕೊಡ್ಬೇಕು ಆ ಫಲ ಕೊಡ್ತೀನಿ. ಸಂಕಲ್ಪ ಏನು? ಭಾಗವತ ಕಥಾಶ್ರವಣ. ಅದರಲ್ಲಿ ವಿಶೇಷವಾಗಿ ಭಾಗವತೋತ್ತಮರು ಅಂದ್ರೆ ನಮ್ಮ ಪ್ರಹ್ಲಾದರಾಜರು. ಅವರ ಪರಂಪರೆಯಲ್ಲೇ ಹಿರಿಯ ಗುರುಗಳಾಗಿ ಬಂದವರು ಜಿತಾಮಿತ್ರ ತೀರ್ಥ ಶ್ರೀಪಾದಂಗಳು. ನಾನು ಯಾಕೆ ಹೇಳಲಿಕ್ಕೆ ಹೊರಟೆ ಅಂದ್ರೆ, ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದ ಗುರುಗಳು ಸಂಪ್ರಜ್ಞಾತ ಸಮಾಧಿಗೆ ಬರ್ತಾರೆ. ಧ್ಯಾನ ಆಯ್ತು, ಧಾರಣ ಆಯ್ತು. ಸಮಾಧಿ ಅನ್ನೋ ಶಬ್ದಕ್ಕೆ ಚೆನ್ನಾಗಿ ಪರಮಾತ್ಮನಲ್ಲೇ ಮನಸ್ಸಿಟ್ಟು ಬಿಡೋದು ಅಂತ. ಎಷ್ಟಿಡೋದು ಅಂದ್ರೆ, ಎಚ್ಚರದ ಸಮಾಧಿ, ಎಚ್ಚರ ಇಲ್ಲದ ಸಮಾಧಿ ಅಂತ ಎರಡು ಅವಸ್ಥೆ ಇದೆ. ಎಚ್ಚರದ ಸಮಾಧಿ ಅಂದ್ರೆ ಹೀಗೆ ಹೊರಗೆ ಆಗುವಂತಹ ಕಾಲದ ಪರಿವೇ ಇರ್ತದೆ, ಎಲ್ಲಿ ಇರ್ತೀನಿ ಅನ್ನೋ ದೇಶದ ಪರಿವೇ ಇರ್ತದೆ, ಆದ್ರೆ ಬೇರೆ ಯಾವ ಪರಿವೇ ಇರಲ್ಲ. ಅವ್ರ ಮನಸ್ಸೆಲ್ಲ ಪೂರ್ತಿ ಪರಮಾತ್ಮನ ಪಾದಾರವಿಂದಗಳಲ್ಲಿ ಇರ್ತದೆ. ಅದರ ನೆಕ್ಸ್ಟ್ ಸ್ಟೇಜು ಅಸಂಪ್ರಜ್ಞಾತ ಸಮಾಧಿ. ಅವರ ಪಕ್ಕದಲ್ಲಿ ನಗಾರಿಗಳನ್ನ ಹೊಡೆದ್ರು ಕೂಡ ಅವರಿಗೆ ಎಚ್ಚರ ಆಗದಷ್ಟು ಪರಮಾತ್ಮ ಲೀನ ಆಗಿರ್ತಾರೆ. ಅವರು ಸಂಧ್ಯಾವಂದನ ಮಾಡದೇ ಇದ್ರೆ, ದೇವರ ಪೂಜೆ ಮಾಡದೇ ಇದ್ರೆ, ಚಿತ್ರಾಹುತಿ ಇಡದೇ ಇದ್ರೆ, ಗ್ರಹಣಾದಿಗಳ ಕರ್ತವ್ಯಗಳನ್ನ ಮಾಡದೇ ಇದ್ರೆ, ಶ್ರಾದ್ದಾದಿ ನಿತ್ಯ ಕರ್ಮಗಳನ್ನ ಬಿಟ್ರೆ ಅವ್ರಿಗೆ ಯಾವ ಲೋಪವೂ ಇಲ್ಲ. ಯಾಕೆ ಅಂದ್ರೆ ಅವರು ಎಚ್ಚರದಿಂದವೇ ಇಲ್ಲ. ಆದ್ದರಿಂದ ಅವರ ಎಚ್ಚರ ಎಲ್ಲ ಭಗವಂತನ ಪಾದದ ಗುಣಚಿಂತನೆಯಲ್ಲಿದೆ ಹೊರತಾಗಿ ಲೌಕಿಕ ಎಚ್ಚರವೇ ಇಲ್ಲ. ಎದ್ದ ಮೇಲೆ ಎಲ್ಲ ಮಾಡ್ಬೇಕು, ಮತ್ತೆ ಬಿಡ್ಲಿಕ್ಕಿಲ್ಲ. ಏಳೋವರೆಗೂ ಎಲ್ಲ ಮಾಫಿ ಇದೆ. ಹಾಗೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದವರು ಗುರುಗಳು, ಪ್ರತಿಯೊಬ್ಬ ಗುರುಗಳು ಕೂಡ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇರ್ತಾರೆ 362 ದಿವಸ. 3 ದಿವಸ ಅವರು ಶಿಷ್ಯರ ಉದ್ಧಾರಕ್ಕಾಗಿ ಸಂಪ್ರಜ್ಞಾತ ಅವಸ್ಥೆಗೆ ಬರ್ತಾರೆ. ಅಂದ್ರೆ ಅವ್ರು ಧ್ಯಾನ ಮಾಡ್ತಾನೂ ಕೂತಿರ್ತಾರೆ, ಹೊರಗಿನ ವ್ಯಕ್ತಿಗಳನ್ನು ನೋಡ್ತಾರೆ, ಯಾರ್ಯಾರು ಬಂದಿದ್ದಾರೆ ಸೇವೆಗೆ. ಅದು ಹೇಗಿರ್ತದೆ ಅಂದ್ರೆ ಭಾರಿ ವಿರೋಧಾಭಾಸ. ಅವರು ನಿರಂತರ ಪರಮಾತ್ಮನ ಪಾದದ ಚಿಂತನೆ ಮಾಡಿ ಆನಂದ ಪಡ್ತಿರ್ತಾರೆ. ಅವ್ರ ಮುಂದೆ ನಾವು ಹೋಗಿ 3 ದಿವಸ ವಿಶೇಷ ಲೌಕಿಕ ಅಪೇಕ್ಷೆಗಳನ್ನು ಮುಂದಿಡ್ತಿರ್ತೀವಿ. ಆ ಸಣ್ಣತನವನ್ನ ಅನುಭವಿಸಿ ಬೆಳೆದ ವ್ಯಕ್ತಿಗೆ, ಅಪ್ಪನೋ ತಾತನೋ, ಅವನಿಗೆ ಲೋಕದ ಕೆಲವು ಪದಾರ್ಥಗಳ ಬಗ್ಗೆ ಅವರು ಸ್ವಲ್ಪ ಸಾಕು ಅನ್ನೋ ಭಾವನೆ ಬಂದಿರ್ತದೆ. ಅವನಿಗೆ ಸಿಹಿ ತಿಂದು ತಿಂದು ಸಾಕಾಗಿ ಅವನೇ ಸಿಹಿ ಕಾರ್ಖಾನೆ ಆದ್ಮೇಲೆ ಅವನಿಗೆ ಸಿಹಿ ಸಾಕು ಅನ್ಸಿರ್ತದೆ, ಇಲ್ಲ ಖಾರದ ಪದಾರ್ಥ ಸಾಕು ಅನ್ಸಿರ್ತದೆ. ಸಣ್ಣ ಹುಡುಗ ಮಗನೋ ಮೊಮ್ಮಗನೋ ಸಿಹಿಗಾಗಿ ಖಾರಕ್ಕಾಗಿ ಹಠ ಮಾಡಿದಾಗ ಅವನಿಗೊಂದು ಮುಖದ ಮೇಲೆ ಮುಗುಳ್ನಗೆ ಬರ್ತದೆ. ಅದು ಮಂದಹಾಸ ಅನ್ಬೋದು, ಅಪಹಾಸ್ಯ ಅನ್ಬೋದು, ಎರಡರ ಮಧ್ಯದ ಒಂದು ಗೆರೆಯಲ್ಲಿರ್ತದೆ. ಇನ್ನು ಇವನಿಗೆ ಆಸೆ ಹೋಗ್ತಾ ಇಲ್ಲ ಅಂದ್ರೆ ಇನ್ನು ಚಿಕ್ಕ ಮಗು, ಇವನು ಅನುಭವಿಸಿ ದೊಡ್ಡವನಾದ್ರೆ ಇವನಿಗೆ ಆಸೆ ಕಳೀತದೆ ಏನೋ, ಕಳೀಲಿ ಅಂತ ಬಯಸೋಣ. ನಾವು ಸಣ್ಣವರಿದ್ದಾಗೆಲ್ಲ ಟಿವಿ ನೋಡಿ ನೋಡಿ ಸ್ವಲ್ಪ ಒಂದು ಹಂತಕ್ಕೆ ಬಂದ್ಮೇಲೆ ಟಿವಿ ನೋಡೋದು ಸಾಕು ಅಂತ, ಆ ಟಿವಿ ಭೂತ ಬಿಟ್ಟವರಿಗೆಲ್ಲ ಮೊಬೈಲ್ ಭೂತ ಹಿಡಿದಿರ್ತದೆ. ಅದು ಒಂದಿಷ್ಟು ದಿವಸ ಆದ್ಮೇಲೆ ಬಿಡುತ್ತದೆ, ಅದು ಸಾಕು ಅನಿಸ್ತದೆ. ಆದ್ರೆ ಇನ್ನು ಆರಂಭದಲ್ಲಿ ಯಾರ ಭೂತದ ಬಾಧೆಗೆ ಒಳಗಾಗಿದ್ದಾರೆ ಅವ್ರನ್ನ ನೋಡಿ ನಗು ಬರ್ತದೆ. ಹಂಗೆ ಎಲ್ಲ ಸಂಪ್ರಜ್ಞಾತ ಸ್ಥಿತಿಗೆ ಬಂದ ಗುರುಗಳ ಮುಂದೆ ನಾವೆಲ್ಲ ಬಿಡೋದೇನು, ನಾವೆಲ್ಲ ಇಲ್ಲಿ ಬರೋದೇ ಬೇಡ್ಲಿಕ್ಕೆ. ಯಾರು ಬಂದು ನಮಗೇನು ಬೇಡ, ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ ಅಂತ ಹಾಡೋದು ಬಿಟ್ಟು ಕೇಳ್ತೀರಾ ಯಾರಾದ್ರು? ಹಾಡಬಹುದಷ್ಟೇ, ಹಾಡೋದು ಬೇರೆ, ಹೇಳೋದು ಬೇರೆ. ಉಪನ್ಯಾಸ ಬೇಕಾದಷ್ಟು ಹೇಳ್ಬೋದು, ಅನುಷ್ಠಾನಕ್ಕೆ ತರೋದು ಕಷ್ಟ ಇದೆ. ಆದ್ರಿಂದ ಇವರೆಲ್ಲ ಅನುಷ್ಠಾನಕ್ಕೆ ತಂದ ಗುರುಗಳು. ಅವ್ರ ಮುಂದೆ ಕೇಳಬೇಕಾದ್ರೆ ಭಾರಿ ಜಾಗ್ರತೆಯಿಂದ ಇರಬೇಕು. ಲೋಕದ ತಂದೆ ತಾಯಿಗಳಿಗೆ ನಮ್ ಸ್ಕೂಲ್ ಫೀಸ್ ಕಟ್ಲಿಕ್ಕೆ ಒಂದು ಡೆಡ್ಲೈನ್ ಇದೆ ಅಂತ ನೆನಪು ಮಾಡಬಹುದು, ಯಾಕಂದ್ರೆ ಅವ್ರಿಗೆ ಮರವಿದೆ. ಆದ್ರೆ ಲೋಕದ ತಂದೆ ತಾಯಿಗಳಿಗೆ ಅಂದ್ರೆ ಇಡೀ ಲೋಕವನ್ನೇ ಪಾಲನೆ ಮಾಡುವಂತಹ ತಂದೆ ತಾಯಿ ಸ್ಥಾನದಲ್ಲಿರುವ ತಂದೆ ಅಂದ್ರೆ ಭಗವಂತ, ತಾಯಿ ಅಂದ್ರೆ ಎಲ್ಲಾ ಗುರುಗಳು. ಆ ಗುರುಗಳ ಮುಂದೆ ಹೋಗಿ ನನಗೆ ಇಂಥದ್ದು ಬೇಕು, ಇಂಥ ಸಮಯಕ್ಕೆ ಬೇಕು, ಇಷ್ಟು ಬೇಕು ಅಂತ ಕೇಳಿ ಅವರಿಗೆ ನೆನಪು ಮಾಡ್ತೀವಿ ಅನ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಅಪರಾಧ ಬೇರೆ ಇಲ್ಲ. ಯಾಕೆ ಅಂದ್ರೆ ಅವರಿಗೆ ನನಗೆ ಏನು ಬೇಕು, ಎಷ್ಟು ಬೇಕು, ಯಾವ ಸಮಯಕ್ಕೆ ಎಷ್ಟು ಕೊಟ್ರೆ ಇವನಿಗೆ ಜೀರ್ಣ ಆಗ್ತದೆ ಅದೆಲ್ಲ ಗುರುಗಳಿಗೆ ಗೊತ್ತಿತ್ತು. ಅವ್ರಿಗೆ ಹೋಗಿ ನಾವು ಅದನ್ನ ಹೇಳಿದ್ರೆ, ಬೇಡಿಕೊಂಡ್ರೆ ಮರ್ತೀರೇನೋ ಅಂತ ಅವರಲ್ಲಿ ಇಲ್ಲದೆ ಇರುವಂತಹ ಅಪಸ್ಮೃತಿಯನ್ನ ಆರೋಪ ಮಾಡಿದಂಗೆ ಆಗ್ತದೆ. ಆದ್ರಿಂದ ಗುರುಗಳಲ್ಲಿ ಆದಷ್ಟು ಕೇಳಬೇಡ್ರಿ ಅಂದ್ರೆ ಸಾಧ್ಯವೇ ಇಲ್ಲ. ಕೇಳೋದು ಸ್ವಭಾವ ಆಗಿ ಹೋಗಿರ್ತದೆ. ಕೇಳದೆ ಇರೋರು ಪ್ರಹ್ಲಾದರಾಜರೊಬ್ಬರೇ. ಆದ್ರಿಂದ ಅವರೇ ಹೇಳಿದ್ರು, ಎಲ್ಲ ಆಸೆಗಳನ್ನ ಕಳೆದುಕೊಂಡು ನಿನ್ನನ್ನ ಪಡೆದಿದ್ದೀನಿ, ಮತ್ತೆ ಆಸೆಯನ್ನು ಹೊಸದಾಗಿ ಹುಟ್ಟಿಸ್ಬೇಡ. ಅದನ್ನ ಬಿಟ್ರೆ ಧ್ರುವರಾಯರು ಕೇಳಿಕೊಂಡ್ರು. ಆದ್ರೆ ತಪ್ಪ ಅಂದ್ರೆ ತಪ್ಪಲ್ಲ, ಆಚಾರ್ಯ ನಿರ್ಣಯ ಕೊಡ್ತಾರೆ.
ಅವರವರ ಅಧಿಕಾರಕ್ಕೆ ಬೇಕಾದದ್ದು, ಯೋಗ್ಯತೆಗೆ ಬೇಕಾದದ್ದನ್ನ ಪಡೆಯೋದು ಧರ್ಮ. ಅವರು ಧ್ರುವ ಪದವಿಯನ್ನ ಬಿಟ್ಟು ರಾಜನಾಗೋದನ್ನ ಬಿಟ್ಟು ಬೇರೆ ಕೇಳಿದ್ರೆ ಅಧರ್ಮ ಆಗ್ತಿತ್ತು. ಅವ್ರೇನ್ ಬೇರೆ ಕೇಳಿಲ್ಲ. ಆದ್ರೆ ಅವ್ರು ಆಮೇಲೆ ವಾಪಸ್ ಮನೆಗೆ ಬರ್ತಾ ಬೇಜಾರಾಗ್ತಾರೆ, ನಾನ್ ದೇವರ ಹತ್ರ ಮೋಕ್ಷ ಕೇಳಬಹುದು ಇದನ್ನೆಲ್ಲ ಕೇಳಿದ್ನಲ್ಲ ಅಂತ. ಅದು ತಮ್ಮ ಉದ್ದೇಶ ಮಾಡಕ್ಕೆ ಇಟ್ಕೊಂಡದ್ದಲ್ಲ. ಯೋಗ್ಯ ಜೀವಿಯಾದವನು ತನ್ನ ಯೋಗ್ಯ ಪದವಿಗಳನ್ನ ಬಿಟ್ಟು ಅಯೋಗ್ಯವಾದ ಯಾವುದೇ ಕಾಮನೆಗಳನ್ನು ಮಾಡಬಾರದು ಅಂತ ತಿಳಿಸೋದಕ್ಕಾಗಿ ಆ ರೀತಿ ನಿಂದಾ ವಾಕ್ಯಗಳಿದೆ. ಆದ್ರಿಂದ ಸಂಪ್ರಜ್ಞಾತ ಸಮಾಧಿಗೆ ಬಂದ ಗುರುಗಳ ಮುಂದೆ ನಾವು ಬೇಡಬೇಕಾದದ್ದೇನು? ನಮಗೂ ಆ ಧಾರಣೆ, ಧ್ಯಾನ, ಸಮಾಧಿಗಳ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ರಿ ಅಂತ. ನಮಗೆ ಧಾರಣೆಯೇ ಇಲ್ಲ. ಧಾರಣೆ ಅಂದ್ರೆ ನಾವು ಪದಾರ್ಥಗಳನ್ನು ಧಾರಣೆ ಮಾಡ್ಲಿಕ್ಕೆ ಶಕ್ತರಲ್ಲ, ದೇವರ ಯೋಚನೆಯನ್ನು ಧಾರಣೆ ಮಾಡ್ಲಿಕ್ಕೆ ಶಕ್ತಿ ಇಲ್ಲ ನಮಗೆ. ಒಂದ್ ಯಾವ್ದಾದ್ರು ಪದಾರ್ಥ ಹಿಡೀರಿ ಅಂದ್ರೆ ಎಷ್ಟೊತ್ತು ಹಿಡ್ದೇವು. ಒಬ್ಬ ಗುರುಗಳ ಹತ್ರ ಶಿಷ್ಯ ಬಂದ, ಉಪನ್ಯಾಸ ಮಾಡ್ತಿರ್ಬೇಕಾದ್ರೆ ಪ್ರಶ್ನೆ ಮಾಡಿದ, ಬಹಳ ಸಂಸಾರದಲ್ಲಿ ಕ್ಲೇಶಗಳಿದೆ, ಜೀವನ ಸಾಕನ್ಸಿದೆ, ದೇಹ ತ್ಯಾಗ ಮಾಡ್ಬಿಡ್ತೀನಿ ಅನ್ಕೊಂಡೆ. ನಮ್ಮಲ್ಲಿ ಶಬ್ದ ಪ್ರಯೋಗವು ನಾವು ಸರಿ ಮಾಡಲ್ಲ. ಕೆಲವರು ಇದನ್ನ ಆತ್ಮಹತ್ಯೆ ಅಂತ. ಶಬ್ದವೇ ಸರಿ ಇಲ್ಲ. ಅದು ಆ ಕೆಲಸ ಅಂತೂ ಸರಿಯಾದದ್ದೇ ಅಲ್ಲ, ಶಬ್ದ ಆದ್ರೂ ಸರಿಯಾಗಿ ಪ್ರಯೋಗ ಮಾಡ್ಬೇಕಲ್ಲ. ಆತ್ಮಕ್ಕೆ ಹನನವೇ ಇಲ್ಲ. ಆದ್ರಿಂದ ಶಬ್ದ ಬಳಕೆ ಮಾಡೋದಾದ್ರೆ ದೇಹ ತ್ಯಾಗ ಅಂತ ಬಳಕೆ ಮಾಡ್ಬೇಕು. ಗುರುಗಳಿಗೆ ಹೇಳಿದ ದೇಹ ತ್ಯಾಗ ಮಾಡ್ತೀನಿ ಅಂದ. ಅವ್ರಂದ್ರು ಸ್ವಲ್ಪ ಉಪನ್ಯಾಸ ಆದ್ಮೇಲೆ ಮಾತಾಡೋಣ. ಸರಿ, ಉಪನ್ಯಾಸ ಎಲ್ಲ ಆಯ್ತು. ಏನೇನ್ ಕಷ್ಟಗಳು ಒಂದು ಅರ್ಧ ಗಂಟೆ ಹೇಳ್ಕೊಂಡ ಕಷ್ಟ. ಗುರುಗಳಂದ್ರು ಇನ್ನೊಂದ್ ಸ್ವಲ್ಪ ಸಮಯ ಇದ್ರೆ ಅಲ್ಲೊಂದು ನೀರ್ ಕುಡಿಲಿಕ್ಕೆ ಲೋಟ ಇಟ್ಕೊಂಡಿದ್ರು, ನೀರಿತ್ತು ಅದರಲ್ಲಿ, ಅದನ್ನ ಹಿಡ್ಕೊಂಡಿರು, ನಾನು ಬಂದವ್ರನ್ನ ಭೇಟಿಯಾಗಿ ಆಮೇಲೆ ನೀನ್ ಮಾತಾಡಿಸ್ತೀನಿ ಅಂತ. ಹಿಡ್ಕೊಂಡ. 5 ನಿಮಿಷ ಆಯ್ತು, 10 ನಿಮಿಷ ಆಯ್ತು, 15 ನಿಮಿಷ ಆಯ್ತು. ಗುರುಗಳೇ ಕೈ ನೋವಾಗ್ತಾ ಇದೆ, ಲೋಟ ಕೆಳಗಿಳಿಸ್ಲಾ ಅಂತಂದ. ಅಲ್ಲ, ಮೊದ್ಲಿಗೆ ಹಿಡಿದಾಗ ನೋವಾಯ್ತಾ? ಇಲ್ಲ ರೀ, ಅದೇ ಸಣ್ಣ ಲೋಟ ಹಿಡ್ಕೊಂಡೀನಿ. ಅದರ ಪರಿಮಾಣದಲ್ಲಿ, ವೇಟ್ ಅಲ್ಲೂ ಏನು ವ್ಯತ್ಯಾಸ ಆಗಿಲ್ಲ, ನಿನಗೆ ಶಕ್ತಿಯನ್ನು ಕುಂದಿಲ್ಲ, ಮತ್ ಯಾಕೆ ನೋವಾಯ್ತು? ಒಂದೇ ರೀತಿಯಾಗಿ ಹಿಡ್ಕೊಂಡಿದ್ದೀನಲ್ಲ, ಅದರಿಂದ ನೋವಾಯ್ತು ಅಂತ. ಹಾಗಿದ್ರೆ ಲೋಕದ ಸಮಸ್ಯೆಗಳಲ್ಲಿ ವೇಟೇಜ್ ಏನ್ ಜಾಸ್ತಿ ಆಗಲ್ಲ. ಆ ಸಮಸ್ಯೆಗಳು ಒಂದೇ ರೀತಿಯಾಗಿ ಒಂದೇ ಭಾರದಲ್ಲಿರ್ತದೆ. ಅದನ್ನು ಎಷ್ಟು ಹೊತ್ತು ನಾವು ಹೊತ್ತುಕೊಳ್ತೇವೋ ಅದರಿಂದ ನಮಗೆ ಆಯಾಸ ಆಗ್ಲಿಕ್ಕೆ ಶುರುವಾಗ್ತದೆ. ಆದ್ರಿಂದ ಸಮಸ್ಯೆಗಳನ್ನ ದೂರದಲ್ಲಿಟ್ಟು ನೋಡಿದ್ರೇನೆ, ದೂರ ಅಂದ್ರೆ ಮನಸ್ಸಿನಿಂದ ದೂರ, ದೇಹದಿಂದ ದೂರ ಇಡ್ಲಿಕ್ಕೆ ಆಗಲ್ಲ. ಮನಸ್ಸಿನಿಂದ ದೂರದಲ್ಲಿಟ್ಟು ನೋಡಿದ್ರೇನೆ ಅವುಗಳು ಸಣ್ಣದು ಅನ್ಸ್ತದೆ. ಅತಿ ಹತ್ರ ನಮ್ ತಲೆ ಮೇಲೆ ಹೊತ್ಕೊಂಡ್ರೆ ಸಣ್ಣದು ಸ್ವಲ್ಪ ಹೊತ್ತು ಆದ್ಮೇಲೆ ಭಾರ ಆಗ್ತದೆ. ಆದ್ದರಿಂದ ನಮ್ಮ ಆಸೆ ಅಪೇಕ್ಷೆಗಳನ್ನ, ಮನಸ್ಸಿನ ದೋಷಗಳನ್ನ ದೂರ ಇಡುವಂತೆ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ಬೇಕಾಗ್ಲಿ, ಅವುಗಳಿಗೆ ಪುಷ್ಟಿ ಕೊಡುವಂತೆ ಪ್ರಾರ್ಥನೆ ಮಾಡಿದ್ರೆ ಕೂತ್ಕೊಂಡು ನಗ್ತಾರ ಅವ್ರು. 3 ದಿವಸ ಆದ್ರೂ ಸಂಪ್ರಜ್ಞಾತ ಸ್ಥಿತಿಗೆ ಬಂದಿದೀವಿ, ಇವರು ಉದ್ಧಾರ ಆಗೋ ಬದಲು ಇನ್ನು ಮುಳುಗೋದನ್ನೇ ಅಪೇಕ್ಷೆ ಪಡ್ತಾರಲ್ಲ ಅಂತ. ಆದ್ದರಿಂದ ಜಿತಾಮಿತ್ರ ತೀರ್ಥರ ಚರಿತ್ರೆ ನನಗಿಂತ ಹೆಚ್ಚು ನಿಮಗೆಲ್ಲ ಗೊತ್ತಿರ್ತದೆ. ಆದ್ರೆ ಕೆಲವರಿಗೆ ಗೊತ್ತಿಲ್ಲ, ನನ್ನ ಜೊತೆಗೆ ಬಂದವರಿಗೆ ಕೆಲವರಿಗೆ ಗೊತ್ತಿಲ್ಲ. ಅವ್ರು ಕೇಳಿದ್ದೇನು ಅಂದ್ರೆ, ಇಲ್ಲಿ ಯಾಕೆ ಈ ಮರದಲ್ಲಿದ್ದಾರೆ ಸ್ವಾಮಿಗಳು? ಸಾಮಾನ್ಯ ನಾವೆಲ್ಲ ನೋಡಿರೋದು ಶಿಲಾಮಯವಾಗಿ ವೃಂದಾವನಗಳಲ್ಲೇ ಗುರುಗಳನ್ನು ನೋಡಿರ್ತೀವಿ. ಯತಿಗಳಿಗೆ ದೇಹದ ಅಂತಿಮ ಸಂಸ್ಕಾರ 2 ವಿಧವಾಗಿವೆ. ಶಾಸ್ತ್ರ ಒಂದು ಜಲ ಸಮಾಧಿ ಆಗ್ಬೇಕು, ಮುಖ್ಯ ಪಕ್ಷ ಅದೇ. ಅಂದ್ರೆ ಪ್ರತ್ಯುಪಕಾರಕ್ಕಾಗಿ ಬದುಕಿದ ಜೀವ ಇದು. ಅವರ ದೇಹ ಕೂಡ ಅದು ಪರೋಪಕಾರಕ್ಕಾಗಿ ಆಗಲಿ, ಜಲಚರಗಳಿಗೆ ಆಹಾರ ಆಗಲಿ. ಅನೇಕ ಆಚಾರ್ಯರ ಸಾಕ್ಷಾತ್ ಶಿಷ್ಯಂದರನ್ನ ನೀವು ನೋಡುತ್ತೀರಿ, ಅವ್ರು ಯಾರ ವೃಂದಾವನಗಳಿಲ್ಲ, ಅವರೆಲ್ಲ ಅಲಕನಂದೆಯಲ್ಲಿ, ಗಂಗೆಯಲ್ಲಿ ತಮ್ಮ ದೇಹವನ್ನು ತ್ಯಾಗ ಮಾಡಿಬಿಟ್ಟಿದ್ದಾರೆ. ನಮಗೆ ಸಿಗುವ ಮೊದಲ ವೃಂದಾವನವೇ ಅದು ಪದ್ಮನಾಭ ತೀರ್ಥರ ವೃಂದಾವನ. ಋಷಿಕೇಶ ತೀರ್ಥರ ವೃಂದಾವನ ಇಲ್ಲ. ಅನಿರುದ್ಧ ತೀರ್ಥರ ವೃಂದಾವನವನ್ನು ನಾವು ಸುಬ್ರಹ್ಮಣ್ಯದಲ್ಲಿ ನೋಡ್ತೇವೆ. ಅದು ಪದ್ಮನಾಭ ತೀರ್ಥರ ನಂತರದ ಅತಿ ಪ್ರಾಚೀನ ವೃಂದಾವನ ಅಂತ ಕರೆಸ್ಕೊಳ್ತೇವೆ. ಇವತ್ತು ನಿಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಕಷ್ಟ ಇದೆ. ವೃಂದಾವನಕ್ಕೆ ಹೋದ್ರೆ ಸುತ್ತಲೂ ಶೇಷದೇವರು ಅಡ್ಡಾಡ್ತಿರ್ತಾರೆ ವೃಂದಾವನಕ್ಕೆ. ಆದ್ದರಿಂದ ಶಿಷ್ಯಂದರಿಗೆ ಗುರುಗಳ ಚಿಂತನೆ ಮಾಡ್ಲಿಕ್ಕೆ, ಸೇವೆ ಮಾಡ್ಲಿಕ್ಕೆ ಒಂದು ಪ್ರತೀಕವೇ ಬೇಕು ಅಂತ ಅಪೇಕ್ಷೆ ಪಟ್ಟಾಗ ವೃಂದಾವನಗಳ ಉಪಕ್ರಮ ಆದದ್ದು. ಹಾಗೆ ವೃಂದಾವನಗಳಲ್ಲಿ ನಿಂತು ಇದು ವೃಂದಾವನವಲ್ಲ, ಇದು ಹರಿಮಂದಿರ ಅಂತ ಕರೆಸ್ಕೊಂಡವರು ರಾಯರು, ಗುರು ಸಾರ್ವಭೌಮರು. ಅಂತಹ ರಾಯರ ವೃಂದಾವನವನ್ನು ಕಣ್ತುಂಬಿಕೊಳ್ತೇವೆ. ಆದ್ರೆ ಜಿತಾಮಿತ್ರ ತೀರ್ಥರ ವೃಂದಾವನ ಇಲ್ಲ. ಆದ್ರೆ ಪ್ರತೀಕ ಇದೆ. ವೃಂದಾವನವೇ ಬೇಕು ಅಂತಿಲ್ಲ, ಪ್ರತೀಕ ಇದ್ರೆ ಸಾಕು.
ಜಿತಾಮಿತ್ರ ತೀರ್ಥರ ಪೂರ್ವಾಶ್ರಮದ ಇತಿಹಾಸ ಕೇಳಿದ ಎಲ್ಲರೂ ಕೂಡ ಜಿತಾಮಿತ್ರ ತೀರ್ಥರಿಗೆ ಶಾಸ್ತ್ರ ಗೊತ್ತಿಲ್ಲ ಅನ್ಕೊಳ್ತಿದ್ರು. ಆದ್ರೆ ಹಾಗಲ್ಲ, ಕ್ಷಣದಲ್ಲಿ ವ್ಯಕ್ತಿಯ ವ್ಯಕ್ತಿತ್ವ ಬದಲಾಗ್ತದೆ. ಹಾಗೆ ಬದಲಾದವರೇ ಮಹಾತ್ಮರನ್ನು ಕರೆಸ್ಕೊಳ್ತಾರೆ. ಜಯತೀರ್ಥರಿಗೆ ಧೋಂಡೋಪಂತರಾಗಿದ್ದಾಗ ಕಿಂಪರುಷು ಪೂರ್ವದೇಹೆ ಅಂತ ಒಂದು ಮಾತು ಕೇಳಿಸ್ತು, ಅವ್ರು ಬದಲಾದ್ರು. ಜಿತಾಮಿತ್ರ ತೀರ್ಥರಿಗೆ ಪೂರ್ವಾಶ್ರಮದಲ್ಲಿ ವಿಭಲೇಂದ್ರ ತೀರ್ಥರು ಒಂದು ಶಾಲೆಗ್ರಾಮ ಕೊಟ್ಟು ಪೂಜೆ ಮಾಡಿ ಊಟ ಮಾಡಿಸು ಅಂದ್ರೆ ಆ ಒಂದು ಮಾತಿಂದ ಜೀವನ ಬದಲಾಯಿತು. ಇದು ಮಹಾತ್ಮರ ಜೀವನ. ಅಂದ್ರೆ ತಿರುವುಗಳಿರ್ತದೆ, ಅಲ್ಲಿ ಕರವುಗಳಿರ್ತದೆ, ತಿರುವುಗಳಿರ್ತದೆ. ಏನೂ ತಿರುವುಗಳಿಲ್ಲದೆ ನೇರ ನರಕದ ಹಾದಿ ನಮ್ಮ ಜೀವನದಲ್ಲಿರ್ತದೆ. ತಂದೆ ತಾಯಿಗಳು ಬೇಕಾದಷ್ಟು ಸಾರಿ ಬೈತಿರ್ತಾರೆ, ಕತ್ತೆ ಹಂಗಿದೆ ಅಂತ ಹೇಳಿ. ಕತ್ತೆಗೆ ಅವಮಾನ ಆಗ್ತಿರ್ತದೆ ಹೊರತಾಗಿ ನಮ್ಮಲ್ಲಿ ಏನು ವ್ಯತ್ಯಾಸಗಳಾಗ್ತಿರಲ್ಲ. ಆದ್ದರಿಂದ ತಿರುವುಗಳು ಬೇಕು. ವ್ಯಕ್ತಿ ಯಾವುದೇ ವಯಸ್ಸಲ್ಲಾಗಲಿ ಮಾರ್ಪಾಡಾಗಬೇಕು, ಉದ್ಧಾರದ ಹಾದಿಯನ್ನು ಹಿಡಿಬೇಕು. ಕೆಲವರು ಅಂತಿರ್ತಾರೆ, ನಮ್ಗೆ ವಯಸ್ಸಾಯ್ತು, ಸಂಸ್ಕೃತ ಬರಲ್ಲ, ನಾವ್ ಹೆಂಗೆ ಕಲಿಯೋದು ಅಂತ. ಜರ್ಮನಿಯ ಒಬ್ಬ ವಿದ್ವಾಂಸ, ಗಯಟೆ ಅಂತ ಅವ್ರ ಹೆಸರು, 98ನೇ ವಯಸ್ಸಲ್ಲಿ ಅವ್ರಿಗೆ ಸಂಸ್ಕೃತ ಕಲಿಬೇಕು ಅಂತ ಅಪೇಕ್ಷೆ ಬಂತು. 5 ವರ್ಷದಲ್ಲಿ PhD ಮಾಡಿ 103ನೇ ವಯಸ್ಸಿಗೆ ಸಂಸ್ಕೃತ PhD ಮಾಡಿ ಆಮೇಲೆ ಪ್ರಾಣ ಬಿಟ್ಟರು. ಅಂದ್ರೆ ಎಷ್ಟು ವಯಸ್ಸಿಗೆ ನಾವು ಇರ್ತೀವಿ ಅನ್ನೋದೇ ನಮ್ಗೆ ಈಗಿನ ಕಾಲದಲ್ಲಿ ಕಲ್ಪನೆ ಬರಲ್ವೋ ಆ ವಯಸ್ಸಿಗೆ ಸಂಸ್ಕೃತ ಓದ್ಲಿಕ್ಕೆ ಆರಂಭ ಮಾಡಿದ ವ್ಯಕ್ತಿ ಮುಂದೆ 5 ವರ್ಷದಲ್ಲಿ ಸಂಸ್ಕೃತದಲ್ಲಿ ಒಂದು ಪ್ರಭುತ್ವ ಸಾಧಿಸುವಷ್ಟು ಶ್ರಮ ಪಟ್ಟಿದ್ದಾರೆ. ಆದ್ರಿಂದ ಕಲಿಯುವಿಕೆಗೆ ವಯಸ್ಸಿನ ಪರಿಮಾಣ ಅದು ತೊಂದರೆ ಆಗೋದೇ ಇಲ್ಲ, ಕಲಿಬೇಕಷ್ಟೆ. ಆದ್ರಿಂದ ಜಿತಾಮಿತ್ರ ತೀರ್ಥರು ಪೂರ್ವಾಶ್ರಮದಲ್ಲಿ ಹೇಗೆ ಇರಲಿ, ಭಗವತ್ ಸಾಕ್ಷಾತ್ಕಾರ ಆದ ಮೇಲೆ, ಬಿಂಬರೂಪಿಯ ಸಾಕ್ಷಾತ್ಕಾರ ಆದ ಮೇಲೆ ಅವರು ಹಾಗೆ ಇದ್ರು ಅಂತ ಯಾರಾದ್ರೂ ಕಲ್ಪನೆ ಮಾಡ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಅಪರಾಧ ಇನ್ನೊಂದಿಲ್ಲ, ಅವ್ರಿಗಿಂತ ಮೂರ್ಖರು ಇನ್ನೊಬ್ಬರಿಲ್ಲ ಅಂತ. ಆದ್ರಿಂದ ಅವರು ಶಾಸ್ತ್ರಗಳನ್ನ ಶಿಷ್ಯಂದ್ರಿಗೆ ಪಾಠ ಹೇಳ್ತಾ ಇದ್ರು. ಬ್ರಹ್ಮಸೂತ್ರ ಭಾಷ್ಯದ ಪಾಠ ಹೇಳ್ತಾ ಇದೇ ಮರದ ಅಡಿಯಲ್ಲಿ ಕೂತ್ಕೊಂಡಿದ್ರು. ಸಂಗಮ ಬಂತು, ಶಿಷ್ಯಂದ್ರಿಗೆಲ್ಲ ಹೋಗಿ ಅಂತ ಹೇಳಿದ್ರು. 1 ವಾರ ಸಂಪೂರ್ಣ ನೀರಿನ ಒಳಗೇ ಕೂತ್ಕೊಂಡಿತ್ತು. ನೀವು ಜಿತಾಮಿತ್ರ ತೀರ್ಥರ ಆರಾಧನೆಯ ಬಗ್ಗೆ ಇವತ್ತು ಜಿತಾಮಿತ್ರ ಯುವಕ ಮಂಡಳಿಯಿಂದ ಒಂದು ಅದ್ಭುತವಾದ ಚಿತ್ರಣ ಮಾಡಿದ್ದಾರೆ. ಅದು ನೀವೆಲ್ಲ ನೋಡಿರ್ತೀರಿ, ವಾಟ್ಸಪ್ ಅಲ್ಲಿ ಹಂಚ್ಕೊಂಡಿರ್ತೀರಿ. ಅದರಲ್ಲಿ ನೀರ ಒಳಗೆ ಕೂತ ಜಿತಾಮಿತ್ರ ತೀರ್ಥರ ಪ್ರತೀಕದ ಚಿತ್ರ ಇದೆ. ಇದೇ ಇಷ್ಟು ಅದ್ಭುತ ಅನ್ನಿಸ್ಬೇಕಾದ್ರೆ ನೋಡಿದ್ರೆ ಸಾಕ್ಷಾತ್ ಗುರುಗಳು ಕೂತಾಗ ಹೇಗಿತ್ತು. 1 ವಾರ ಲೋಕದ ಜನರೆಲ್ಲ ಅನ್ಕೊಂಡ್ರು ಸ್ವಾಮಿಗಳು ವೃಂದಾವನಸ್ಥರಾಗ್ಬಿಟ್ರಿ ಇನ್ನ ಅಂತ. ಅದು ಕೃಷ್ಣ ಜಾಂಬವಂತನ ಗುಹೆ ಒಳಗೆ ಹೋಗಿ 15 ದಿವಸ ಆದ್ರೂ ಬರಲೇ ಇಲ್ಲ ಅಂತ ಹೇಳಿ ಅವನ ಸಂಬಂಧಿಕರೆಲ್ಲ ಉತ್ತರ ಕ್ರಿಯೆ ಆರಂಭ ಮಾಡಿಬಿಟ್ಟಿದ್ರು. ಅವನ್ ಸಿಹಿ ಹಂಚೋ ದಿವಸಕ್ಕೆ ಕೃಷ್ಣನೇ ಬಂದ, ಏನ್ ಮಾಡಿರಿ ಸ್ವೀಟು ಅಂತ. ಆ ಪರಿಸ್ಥಿತಿ ಆಗ್ತದೆ. ಹಾಗೆ ಕೃಷ್ಣೋಪಾಸಕರಾದ ನರಸಿಂಹೋಪಾಸಕರಾದ ಜಿತಾಮಿತ್ರ ತೀರ್ಥರ ಆರಾಧನೆ ಬಂತೇನೋ ಅನ್ಕೊಂಡ್ಬಿಟ್ರೆ ಎಲ್ಲರೂ 8ನೇ ದಿವಸಕ್ಕೆ ನೀರಿಳಿದ್ರೆ ಸ್ವಾಮಿಗಳು ಅಸಂಪ್ರಜ್ಞಾತರಾದವರು ಮತ್ತೆ ಸಂಪ್ರಜ್ಞಾತ ಸ್ಥಿತಿಗೆ ಬಂದ್ರು. ಶಿಷ್ಯಂದ್ರಿಗೆ ಪಾಠ ಮಾಡ್ಲಿಕ್ಕೆ ಆರಂಭ ಮಾಡಿದ್ರು. ಇದು 1 ಬಾರಿ ಆಯ್ತು. ಆದ್ರಿಂದ ಸಪ್ತರಾತ್ರಂ ಕೃಷ್ಣವೇಣ್ಯಾಂ ಉಷಿತ್ವ ಪುನರುತ್ಥಿತಂ. ಇದು ಬರೀ ಲೋಕದ ನೀರಲ್ಲಿ ಇದ್ದವರಲ್ಲ ಅವರು, ಜಡವಾದದ್ದು ನೀರು. ಕೃಷ್ಣವೇಣಿ, ಇದು ಕೃಷ್ಣಾವೇಣಿ ಆಗ್ಬೇಕಿತ್ತು. ರಾಜರಂತಾರೆ ಕೃಷ್ಣವೇಣಿ ಅಂತ ಯಾಕೆ? ಯಾಕಂದ್ರೆ ಎಲ್ಲಾ ಸ್ತ್ರೀಲಿಂಗ ಶಬ್ದಗಳು ಒಂದು ಈ ಕಾರಾಂತದಲ್ಲಿರ್ತದೆ, ಇಲ್ಲ ಆ ಕಾರಾಂತದಲ್ಲಿರ್ತದೆ. ಇದು ಯಾಕೆ ಹಿಂಗಿಲ್ಲಿ ಕೃಷ್ಣವೇಣಿ ಅಂತ ಕೃಷ್ಣಾವೇಣಿ ಆಗ್ಬೇಕಿತ್ತಲ್ಲ ಅಂತ ವಾದರಾಜರು ತೀರ್ಥ ಪ್ರಬಂಧದಲ್ಲಿ ಹೇಳ್ತಾರೆ. ಪರಮಾತ್ಮನ ಸನ್ನಿಧಾನ ನಿನ್ನಲ್ಲಿ ಎಷ್ಟು ಅತ್ಯಂತ ಇದೆ ಅಂದ್ರೆ ನಿನಗೆ ಪುಲ್ಲಿಂಗ ಶಬ್ದ ಬಂದ್ಬಿಟ್ಟಿದೆ ಅಂತ. ಕೃಷ್ಣನ ಸನ್ನಿಧಾನ ನಿನ್ನಲ್ಲಿ ಅತಿಯಾಗಿದ್ದರಿಂದ ನಿನ್ನಲ್ಲಿ ಕೃಷ್ಣ ಅನ್ನೋದು ಹೋಗಿ ಕೃಷ್ಣ ಅಂತ ಆಗ್ಬಿಟ್ಟಿದ್ದೆ ನೀನು. ಅಂತಹ ಕೃಷ್ಣನ ವೇಣಿ ಅಂದ್ರೆ ಪ್ರವಾಹ. ಅದರಲ್ಲಿ ಮುಳುಗಿದ್ರು ಅಂದ್ರೆ ಕೃಷ್ಣನ ಪ್ರವಾಹ ಯಾವುದು? ಭಾಗವತಾದಿ ಗ್ರಂಥಗಳು, ಬ್ರಹ್ಮಸೂತ್ರ ಭಾಷ್ಯಾದಿ ಗ್ರಂಥಗಳಲ್ಲಿ 1 ವಾರ ಮುಳುಗೆದ್ದದ್ದಲ್ಲ ಅವರು. 1 ವಾರ ಮುಳುಗೆದ್ದವ್ರು ಯಾರು? ಪರೀಕ್ಷಿತ್ ರಾಜ. ಅವನು ಮುಳುಗಿ ಬೀಳ್ಲಿಲ್ಲ, ಮುಳುಗಿ ಎದ್ದ. ಭೇಜೆ ಖಗೇಂದ್ರ ಧ್ವಜಪಾದ ಮೂಲಂ. ಸಾಮಾನ್ಯ ಹಾವು ಕಚ್ಚಿದರೆ, ಅಪಘಾತಗಳಾದರೆ ಅದು ಇದ್ದ ಜೀವನದಿಂದ ಕೆಳಗೆ ಬಿದ್ದಂಗೆ ಲೆಕ್ಕ. ಅವರಿಗೆ ನಾವು ಘಾತ ಚತುರ್ದಶಿ ಸಂಸ್ಕಾರ ನೆನಪು ಮಾಡಿಕೊಂಡು ಪಿಂಡ ಪ್ರದಾನಾದಿಗಳನ್ನು ಮಾಡ್ತೇವೆ. ಆದ್ರೆ ಈ ವ್ಯಕ್ತಿ ಭಾಗವತ ಕೇಳಿ ಎಷ್ಟು ಮೇಲೆದ್ದಿದ್ದ. ಉದ್ಧಾರ ಅಂದ್ರೆ ಉತ್ಧಾರಣೆ, ಮೇಲೆರಿಸೋದು ಅಂತ. ಎಷ್ಟು ಮೇಲೆದ್ದಿದ್ದ ಅಂದ್ರೆ ಅವನು ಕಚ್ಚೋ ಕ್ಷಣದಲ್ಲಿ ದೇಹ ಬಿಟ್ಟಾಗಿತ್ತು.
ಅವನು ಯೋಗದಿಂದ ದೇಹ ಬಿಡೋದಕ್ಕೂ ತಕ್ಷಕ ಕಚ್ಚೋದಕ್ಕೂ ಒಂದೇ ಕ್ಷಣ. ಪ್ರತ್ಯೇಕವಾಗಿ ಅವನಿಗೆ ಅಂತ್ಯೇಷ್ಟಿ ಅಂತ ಕರ್ಮ ಮಾಡೋಲೇಬೇಕಾಗಿಲ್ಲ, ಬೂದಿಯಾಗಿ ಹೋದ. ಆದ್ರಿಂದ ಸಪ್ತರಾತ್ರಂ ಅಂತ ದ್ವಿವಚನ ಶಬ್ದ ಇದೆ, ಅಲ್ಲಿ ಅತ್ಯಂತ ಸಂಯೋಗೆ ದ್ವಿತೀಯ ಅಂತ ನಿಯಮ. ಅಂದ್ರೆ ನಾವೆಲ್ಲ ಭಾಗವತ ಸಪ್ತಾಹ ಕೇಳ್ತೇವೆ, ಎಷ್ಟರಿಂದ ಎಷ್ಟು ಆಚಾರ 6ರಿಂದ 7 ಅಂತ ಸಾಯಂಕಾಲ ಹೇಳ್ತಿರ್ತಾರೆ. 7 ಗಂಟೆ ಆದ ತಕ್ಷಣ ಆಚಾರನ ಬಿಟ್ಟು ಗಡಿಯಾರದ ಕಡೆನೇ ಮುಖ ಇರ್ತದೆ. 7 ಆದ್ರೆ ಇನ್ನು ಮುಗಿಸ್ವಲ್ರಲ್ಲ ಉಪನ್ಯಾಸ ಅಂತ 7:15ವರೆಗೂ ಹೇಳಿದ್ರೆ ಆಯ್ತು, ಇನ್ನು ಮಂಗಳ ದಿವಸ ಬರೋಣ, ಇನ್ನ ಈ ಆಚಾರ 1.5 ತಾಸೆಲ್ಲ ಉಪನ್ಯಾಸ ಹೇಳ್ತಾರೆ, ಇನ್ನು ಬರೋದು ಬೇಡ, ಮಂಗಳ ದಿವಸ ಊಟದ ಹೊತ್ತಿಗೆ ಬಂದ್ರೆ ಸಾಕು ಅಂತ ಹೋಗ್ತೀವಿ. ಅಲ್ಲಿ ನಮ್ಮ ಉಪನ್ಯಾಸ ಕೇಳೋದಕ್ಕೂ ಪರೀಕ್ಷಿತ ಕೇಳೋದಕ್ಕೂ ವ್ಯತ್ಯಾಸ ಇದೆ. ಪರೀಕ್ಷಿತ ಕೇಳಿದ್ದು 24x7 7 ದಿವಸ 24 ಗಂಟೆ ಕೇಳಿದ, ನಿದ್ದೆ ಇಲ್ಲ, ನೀರು ಕುಡ್ದಿಲ್ಲ, ಹಸಿವೆಯ ಬಾಧೆ ಇಲ್ಲ. ಆ ರೀತಿ ಉಪನ್ಯಾಸ ಕೇಳಿದಾದ್ರಿಂದ ಮೇಲೋಗ. ನಾವು ಉಪನ್ಯಾಸ ಹೆಂಗ್ ಕೇಳ್ತೀವಿ? ನಾವು ಉಪನ್ಯಾಸ ಕೇಳಲಿಕ್ಕೆ ನಮ್ಮ ಕೈಲಿ ಏನಾದ್ರು ಒಂದು ಇರಲೇಬೇಕು. ಪುರುಷರಾದ್ರೆ ಮೊಬೈಲ್ ಇರಬೇಕು, ಸ್ತ್ರೀಯರಾದ್ರೆ ಹತ್ತಿಗಿತ್ತಿ ಇರಬೇಕು. ಬರೀ ಉಪನ್ಯಾಸ ಕೇಳಂದ್ರೆ ಯಾರು ಕೇಳಂಗಿಲ್ಲ. ಒಂದ್ ಪುಸ್ತಕ ತಂದಿಟ್ಕೊಂಡು ನೋಟ್ ಮಾಡಿಕೊಳ್ರಿ ಅಂದ್ರೆ ನಾಳಿಂದ ಆ ಉಪನ್ಯಾಸಕ್ಕೆ ಯಾರು ಬರಂಗಿಲ್ಲ. ಹಾಗೆ 7 ದಿವಸಗಳ ಕಾಲ ಭಗವತ್ ಚಿಂತನೆ ಮಾಡಿದವರು ನೀರಲ್ಲಿ ಇದ್ದು, ಸಪ್ತರಾತ್ರಂ ಅಂತ ದ್ವಿತೀಯ, ಅತ್ಯಂತ ಸಂಯೋಗ ದ್ವಿತೀಯ. ಅಲ್ಲಿ 24 ತಾಸು 7 ದಿವಸ ಭಗವತ್ ಚಿಂತನೆಯನ್ನ ನೀರಲ್ಲಿದ್ದು ಮಾಡಿದವರು ಜಿತಾಮಿತ್ರ ತೀರ್ಥರು. ಇದೇ ತರ ಮಾಡಿದವರು ಅಂದ್ರೆ ಒಬ್ಬರು ಸೌಭರಿ ಅನ್ನೋ ಋಷಿಗಳು 10,000 ವರ್ಷ ನೀರಲ್ಲೇ ಇದ್ದು ಧ್ಯಾನ ಮಾಡಿದ್ರು. ಕಣ್ಣು ಬಿಟ್ಟಾಗ ಎದುರುಗಡೆ ಮೀನುಗಳು ಏಕಾಂತದಲ್ಲಿದ್ದು ನಾನೂ ಮದುವೆ ಆಗ್ಬೇಕು ಅಂದ್ಕೊಂಡು. ಮಾಂಧಾತ್ರ ರಾಜ ಇದ್ದ, ಅವನಿಗೆ 50 ಜನ ಹೆಣ್ಮಕ್ಳು. ಹಿಂದೆಲ್ಲ ಹೆಣ್ಮಕ್ಳೇ ಹೆಚ್ಚು, ಗಂಡ್ಮಕ್ಳು ಕಡಿಮೆ ಇರ್ತಿತ್ತು, ರೇಷೋ. ಆದ್ರಿಂದ ಧರ್ಮ ಜಾಸ್ತಿ ಇರ್ತಿತ್ತು. ಈಗ ಉಲ್ಟಾ ಆಗಿದೆ, ಧರ್ಮ ಕಡಿಮೆ ಆಗಿದೆ. 50 ಜನರಲ್ಲಿ ಒಬ್ಬಳನ್ನ ನನಗೆ ಕೊಟ್ಟು ಮದುವೆ ಮಾಡು ಅಂತ ಕೇಳಿದ್ರು. ಇವರು ಒಳ್ಳೆ ಪಾಚಿ ಎಲ್ಲ ಮೈ ತುಂಬ ತುಂಬಿತ್ತು, ಗಡ್ಡ ಗಿಡ್ಡ ಎಲ್ಲ ಬಿಟ್ಟಿದ್ರು. ರಾಜಕುಮಾರಿಯನ್ನ ಈ ಜಲಚರ ಪ್ರಾಣಿ ಇದ್ದಂಗಿರೋರಿಗೆ ಹೆಂಗ್ ಕೊಡೋದು ಅಂತ ವಿಚಾರ ಮಾಡಿ, ಕೊಡಲ್ಲ ಅಂದ್ರೆ ಶಾಪ ಕೊಡ್ತಾರೆ. ಗಾಬರಿಯಾಗಿ ನಿಮ್ಮನ್ನ ಯಾರು ಇಷ್ಟ ಪಡ್ತಾರೋ ಅವ್ರ ಮದುವೆ ಆಗ್ಬಿಡ್ರಿ, ಹೋಗ್ರಿ ಅಂತ ಹೇಳಿ. ಅವ್ರಿಗೆ ಗೊತ್ತಾಯ್ತು, ಭಾರಿ ಉಪಾಯ ಮಾಡಿದ ನೀವು ರಾಜ, ನನ್ನನ್ನು ಯಾರು ಇಷ್ಟಪಡಲ್ಲ ನನ್ನ ಫಿಸಿಕಲ್ ಅಪಿಯರೆನ್ಸ್ ನೋಡಿ ಅಂತ ಹೇಳಿ ಶಕ್ತಿಯಿಂದ, ತಪಶಕ್ತಿಯಿಂದ ಒಳ್ಳೆ ಸುಂದರ ಯುವಕನಾದ್ರು. ಎಷ್ಟು ಸುಂದರರಾಗಿದ್ರು ಅಂದ್ರೆ 50 ಜನ ಅಕ್ಕ ತಂಗಿಯರು ಜುಟ್ಟಿಡಿದ್ರು, ಜಗಳಾಡಿದ್ರು, ನಾನು ಮದುವೆ ಆಗ್ತೀನಿ ಅಂತ. 50 ಜನರನ್ನ ಮದುವೆ ಆದ್ರು. ಒಂದೇ ಮನೆಯಲ್ಲಿ 2 ಹೆಂಡತಿರಿದ್ರೆ ಕಷ್ಟ. 2 ಬೇಡ, ಹೆಂಡತಿ ಅನ್ನೋ ಶಬ್ದ ಬೇಡ, 2 ಹೆಣ್ಣು ಅನ್ನೋ ಶಬ್ದವೇ ಕಷ್ಟ ಇರ್ತದೆ ಯಾವ ಅತ್ತೆ ಸೊಸೆ ಇದ್ರೆ. ಆದ್ರಿಂದ 50 ಜನರನ್ನ ಹೆಂಗಿರೋದು? ಅದಕ್ಕೆ 50 ದೇಹಗಳನ್ನು ತಗೊಂಡ್ರು, 50 ಮನೆ ಮಾಡಿದ್ರು, ಭಾರಿ ಅದ್ಭುತವಾಗಿ ಭೋಗ ಮಾಡಿದ್ರು. ಮೇಲ್ನೋಟಕ್ಕೆ ಅನಿಸ್ತದೆ ಒಂದು ಜಲಚರ ಪ್ರಾಣಿಯ ವಿಹಾರ ನೋಡಿ 10,000 ವರ್ಷ ತಪಸ್ಸು ಮಾಡಿದ ವ್ಯಕ್ತಿಗೆ ಮನಸ್ಸು ವಿಕಾರ ಆಗ್ತಂದ್ರೆ ಅವ್ರ ತಪಸ್ಸು ಅಂತದ್ದು ಅಂತೆ. ಆಚಾರ್ಯ ನಿರ್ಣಯ ಕೊಡ್ತಾರೆ, ಸಾರೋದ್ಧಾರದಲ್ಲಿ ವಿಷ್ಣು ತೀರ್ಥರು ಹೇಳ್ತಾರೆ, ಜಲಚರ ಪ್ರಾಣಿಗಳ ವಿಹಾರ ನೋಡಿ ಮನಸ್ಸು ಕೆಟ್ಟದ್ದಲ್ಲ. ಯಾವಾಗ ವಿಹಾರ ನೋಡಿದ್ರೆ ಅವಾಗ ವಿಚಾರ ಮಾಡಿದ್ರೆ, ನನ್ನ ಪ್ರಾರಬ್ಧ ಕರ್ಮ ಎಷ್ಟು ಜನ್ಮ ಇದೆ, ಇನ್ನು 50 ಜನ್ಮ ಇದೆ. ಭಗವತ್ ಸಾಕ್ಷಾತ್ಕಾರ ಆಗಿದೆ, ಆದ್ರೆ ಪ್ರಾರಬ್ಧ ಕರ್ಮ ತೀರಿಸಲೇಬೇಕು. ಅದಕ್ಕೆ ಅವರು ವಿಚಾರ ಮಾಡಿದ್ರು, 50 ಸಾರಿ ಹುಟ್ಟಿ ಸಾಯೋಕ್ಕಿಂತ ಒಂದೇ ಜನ್ಮದಲ್ಲಿ 50 ಜನ್ಮದ ಪ್ರಾರಬ್ಧ ತೀರಿಸಿಬಿಡೋಣ ಅಂತ ಹೇಳಿ 50 ದೇಹಗಳನ್ನು ತಗೊಂಡು 50 ಮದುವೆಯಾಗಿ 50 ಜನ್ಮದ ಪ್ರಾರಬ್ಧವನ್ನು ಒಂದೇ ಜನ್ಮದಲ್ಲಿ ತೀರಿಸಿದ್ರು. ಇದು ಭಗವಂತನ ಕರುಣೆಗಿರುವ ಶಕ್ತಿ ಎಷ್ಟು ನೋಡ್ರಿ. ನಾವು 1 ಜನ್ಮದ ಪ್ರಾರಬ್ಧ ತೀರಿಸಲಿಕ್ಕೆ 1000 ಜನ್ಮ ಎತ್ತಿರ್ತೀವಿ. ಭಗವಂತನ ಅನುಗ್ರಹ ಆಯ್ತು ಅಂದ್ರೆ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ 50 ಜನ್ಮದ ಪ್ರಾರಬ್ಧ ಒಂದೇ ದಿವಸಕ್ಕೆ ಹೋಗ್ಬಿಡುತ್ತೆ, ಒಂದೇ ಜನ್ಮಕ್ಕೆ ಹೋಯ್ತು. ಆ ರೀತಿ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಹಾಗೆ ಸೌಭರಿಗಳು ಮಾಡಿದಂತೆ ಜಿತಾಮಿತ್ರ ತೀರ್ಥರು ಕೂಡ ತಾವು ಶಿಷ್ಯಂದಿರ 7 ಜನ್ಮದ ಜಡತೆಯನ್ನ, ನೀರು ಅಂದ್ರೆ ಜಡ, ಶಿಷ್ಯಂದ್ರು ಯಾರ್ಯಾರು ಬಂದು ಸೇವೆ ಮಾಡ್ತಾರೆ, ಅನುಗ್ರಹಾಕಾಂಕ್ಷಿಗಳಾಗಿ ಬಂದಿದ್ದಾರೆ, 7 ದಿವಸಗಳು ಅಂದ್ರೆ 7 ಜನ್ಮಗಳು. 7 ಜನ್ಮಗಳ ಜಾಡ್ಯವನ್ನ ಪರಿಹಾರ ಮಾಡ್ಲಿಕ್ಕೆ ನಾನು ಸಮರ್ಥ ಅಂತ ಹೇಳಿ 7 ರಾತ್ರಿಗಳು ನಿರಂತರವಾಗಿ ಕೂತು ತಾವು ಎಲ್ಲಿ ಕೂತ್ಕೊಂಡ್ರು? ಕೃಷ್ಣವೇಣಿ ಅಂದ್ರೆ ಕೃಷ್ಣನ ಚಿಂತನೆ ಮಾಡುವಂತಹ ತೀರ್ಥ ಶಾಸ್ತ್ರಗಳ ಚಿಂತನೆ ಮಾಡ್ತಾ 7 ದಿವಸ ಕೂತ್ಕೊಂಡಿದ್ರು.
ಮತ್ತೆ ಮೇಲೆದ್ರು, ಶಿಷ್ಯಂದ್ರಿಗೆ ಪಾಠ ಮಾಡಿದ್ರು. 2ನೇ ಬಾರಿ ಪ್ರವಾಹ ಬಂತು. ಆವಾಗ ಶಿಷ್ಯಂದ್ರಿಗೆ ಉಪದೇಶ ಮಾಡಿದ್ರು, ಇನ್ನು ನಾವು ನಿಮಗೆ ಭೌತಿಕವಾಗಿ ಕಾಣಿಸ್ಕೊಡಲ್ಲ, ಈ ಮರದಲ್ಲೇ ಇರ್ತೇವೆ, ಈ ಮರವನ್ನೇ ಪ್ರತೀಕವನ್ನಾಗಿ ಮಾಡಿಕೊಂಡು ನೀವು ಉಪಾಸನೆ ಮಾಡ್ರಿ ಅಂತ. ಆದ್ರಿಂದ ಗುರುಗಳ ಆಜ್ಞೆ ಅದು ಶಿರಸಾಧಾರಿಯಾದ್ದರಿಂದ ಬೇರೆ ಪ್ರತೀಕ ಮಾಡದೆ ಅವರ ಶಿಷ್ಯಂದ್ರಾದಂತಹ ಸುರೇಂದ್ರ ತೀರ್ಥರು ಗಿಡದವನ್ನೇ ಜಿತಾಮಿತ್ರ ತೀರ್ಥರ ಪ್ರತೀಕವಾಗಿ ಉಪಾಸನೆ ಮಾಡಿಕೊಂಡು ಬಂದಿದ್ದಾರೆ. ಇದು ಜ್ಞಾನ ವೃಕ್ಷ, ತತ್ವಜ್ಞಾನ ಕೊಡುವ ವೃಕ್ಷ. ನಮ್ಮ ಲೌಕಿಕ ವ್ಯವಹಾರದ ಭಾಷೆಯಲ್ಲಿ ಅದು ಗೋನ ವೃಕ್ಷ ಅಂತ ಆಗಿ ಹೋಗಿದೆ. ಆದ್ದರಿಂದ ನಮಗೆ ಜ್ಞಾನ ಗೋ ಆಗಿದೆ ಅಲ್ಲ, ಅದರಿಂದ ಆ ಸಂಸ್ಕೃತದ ಗಚ್ಚತಿ ಅಂತ ಗ ಅಂತ ಧಾತು, ಅದರಿಂದಲೇ ಈ ಅಂದ್ರೆ ಮೂವೇಬಲ್ ಆದದ್ದು ಯಾವ್ದು ಎಲ್ಲದಕ್ಕೂ ಗ ಅಂತ ಹೆಸರು. ಅದೇ ಶಬ್ದ ಇಂಗ್ಲಿಷ್ ಅಲ್ಲಿ ಅಪಭ್ರಂಶ ಗೋ ಅಂತ ಆಗಿದೆ ಅಷ್ಟೆ. ಆದ್ದರಿಂದ ನಾವು ಚಲನಶೀಲರಲ್ಲ, ನಾವು ಒಂದೇ ಕಡೆ ನಿಂತ್ಕೊಂಡಿರ್ತೀವಿ. ಸಾಧನೆಯ ಹಾದಿಯಲ್ಲಿ ನಮ್ಮನ್ನ ಮುನ್ನಡೆಸುವ ಶಕ್ತಿ ಅದು ಜಿತಾಮಿತ್ರ ತೀರ್ಥರ ಪ್ರತೀಕವಾದ ಈ ವೃಕ್ಷಕ್ಕೆ ಇದೆ. ವೃಕ್ಷ ಅನ್ನೋ ಶಬ್ದಕ್ಕೆ ಅದಮಾರ ಸ್ವಾಮಿಗಳು ಯಾವಾಗ್ಲೂ ಹೇಳ್ತಿರ್ತಾರೆ, ಕಲ್ಪ ವೃಕ್ಷ ಅಂದ್ರೆ, ವೃಕ್ಷ ಅಂದ್ರೆ ಕೊಡೋದು ಅಂತ ಒಂದು ಅರ್ಥ, ಛೇದನ ಮಾಡೋದು ಅಂತ ಒಂದು ಅರ್ಥ ಇದೆ. ನಮ್ಮ ಮನಸ್ಸಿನ ಎಲ್ಲ ಸಂಶಯಾದಿ ದೋಷಗಳನ್ನ ಛೇದನ ಮಾಡ್ತಾರೆ, ಆದ್ರಿಂದ ರಾಯರಿ ಕಲ್ಪವೃಕ್ಷ ಅಂತ ಹೇಳ್ತಾರೆ ಅಂತ. ಹಾಗೆ ಇಲ್ಲಿ ಜಿತಾಮಿತ್ರ ತೀರ್ಥರು ವೃಕ್ಷ ರೂಪೇಣ ಇದ್ದಾರೆ. ಯಾರ್ಯಾರು ಜಾಡ್ಯ ತುಂಬಿಕೊಂಡು ಬಂದಿದೀವಿ ನಾವೆಲ್ಲ, ಜಾಡ್ಯ ಮನಸ್ಸಿಗಷ್ಟೇ ಅಲ್ಲ, ನಮ್ಮ ಆಲೋಚನೆಗಳಿಗೂ ಜಾಡ್ಯ ತುಂಬಿದೆ. ಅಂದ್ರೆ ಸಾತ್ವಿಕ ಆಲೋಚನೆಗಳಿಲ್ಲ, ಭಗವತ್ ಪರವಾದ ಆಲೋಚನೆಗಳಿಲ್ಲ, ಮುಳುಗುವ ಆಲೋಚನೆಗಳೇ ಇದೆ, ಏಳುವ ಆಲೋಚನೆಗಳು ಕಡಿಮೆ ಆಗಿದೆ. ಆದ್ರಿಂದ ಅವ್ರು ಹೇಳ್ತಾರೆ, ನಾನು 7 ದಿವಸ ಕೂತ್ಕೊಂಡು ಎದ್ದು ಬಂದಿದ್ದೇನೆ. ಆದ್ರಿಂದ ಯಾರ್ಯಾರು ನೀವು ಹೇಳ್ಬೇಕು ಅಂತ ಅಪೇಕ್ಷೆ ಪಡ್ತೀರೋ ಅವರೆಲ್ಲ ನನ್ನ ಹತ್ರ ಬರ್ರಿ, ನಿಮ್ಮ ಕಲ್ಪಗಳನ್ನೆಲ್ಲ ಸಂದೇಹಗಳನ್ನೆಲ್ಲ ವೃಕ್ಷದ ಸೇವೆ ಮಾಡೋದ್ರಿಂದ ಕಳ್ಕೊಳ್ರಿ, ನೀವು ಉದ್ಧಾರ ಆಗ್ರಿ ಅಂತ ಜಿತಾಮಿತ್ರ ತೀರ್ಥರ ಅನುಗ್ರಹ ಮಾಡಿದ್ದಾರೆ. ಅಂತಹ ಜಿತಾಮಿತ್ರ ತೀರ್ಥರ ಆರಾಧನಾ ಮಹೋತ್ಸವದಲ್ಲಿ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನದ ಪ್ರಸ್ತುತ ಪೀಠಾಧಿಪತಿಗಳಾದ ಶ್ರೀಪಾದಂಗಳವರ ಪಾದಕಮಲಗಳಲ್ಲಿ ನಮಿಸಿ, ಶ್ರೀಪಾದಂಗಳವರು ಇಲ್ಲಿ ಬಂದು ಪೂಜೆಯ ಕೈಂಕರ್ಯಗಳನ್ನ ಮಾಡಿ ಮೂಲರಾಮ ದೇವರ ದರ್ಶನವನ್ನ ಜಿತಾಮಿತ್ರ ತೀರ್ಥರಿಗೆ ಮಾಡಿಸುವ ಕಾರ್ಯಕ್ರಮ ಇತ್ತು. ಆದ್ರೆ ತುಂಬಾ ಅನಿವಾರ್ಯ ಕಾರಣಗಳಿಂದ ಅವ್ರಿಗೆ ಆಗಿಲ್ಲ. ಆದ್ರೆ ಶ್ರೀಪಾದಂಗಳವರು ಹಾಗೆ ಏನು ಬಿಡಲ್ಲ, ಬಂದು ಪೆಟ್ಟಿಗೆ ತಗೊಂಡು ಬಂದು, ರಾಮದೇವರ ಪೆಟ್ಟಿಗೆ ತಗೊಂಡು ಬಂದು ಜಿತಾಮಿತ್ರ ತೀರ್ಥರ ದರ್ಶನ ಪಡೆದು ಅವರು ಇಲ್ಲಿದ್ದ ಭಕ್ತರನ್ನು ಅನುಗ್ರಹ ಮಾಡಿಯೇ ಹೋಗ್ತೀವಿ ಅಂತ ತಿಳಿಸಿದ್ದಾರೆ. ಅಂತಹ ಶ್ರೀಪಾದಂಗಳವರ ಪರಮ ಕರುಣೆ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ವರ್ಷ ಒಂದೇನಾದ್ರೂ ಹೊಸ ಚಿಂತನೆ ಮಾಡಿಕೊಂಡು ಇಲ್ಲಿಂದ ಹೋದ್ರೆ ಅದು ಆರಾಧನೆ ಸಾರ್ಥಕ ಅಂತ ಕರೆಸ್ಕೊಳ್ತದೆ. ಈ ವರ್ಷ ಇಷ್ಟೆಲ್ಲ ಉಪನ್ಯಾಸ ಕೇಳಿದೀವಿ ನಿಜ, ಮುಂದಿನ ವರ್ಷ ಬರೋದ್ರಿಗೆ ಒಂದಾದ್ರೂ ಅದು ದಾಸ ಸಾಹಿತ್ಯದ ಒಂದು ಪದ್ಯ ಆಗಿರ್ಬೋದು, ವ್ಯಾಸ ಸಾಹಿತ್ಯದ ಒಂದು ಸಣ್ಣ ಗ್ರಂಥ, ದ್ವಾದಶ ಸ್ತೋತ್ರವೋ ಯಾವುದಾದ್ರೂ ಒಂದು ಸಣ್ಣ ಗ್ರಂಥದ ಚಿಂತನೆ ಮಾಡಿಕೊಂಡು ಬಂದು ಅದು ಜಿತಾಮಿತ್ರ ತೀರ್ಥರಿಗೆ ಒಪ್ಪಿಸೋ ಕ್ರಮ ಇಟ್ಟುಕೊಂಡ್ರೆ ಆವಾಗ ಅದು ಆರಾಧನೆ ಸಾರ್ಥಕ ಆಗ್ತದೆ. ಶ್ರೀಪಾದಂಗಳವರ ಸ್ವಾಮಿಗಳ ವಿಶೇಷ ಅನುಗ್ರಹಕ್ಕೂ ಕಾರಣ ಆಗ್ತದೆ. ಅರ್ಥ ಚಿಂತನೆ ಮಾಡ್ಲಿಕ್ಕೆ ಕಷ್ಟ ಆದ್ರೆ ಬರೀ ಸ್ತೋತ್ರ ಪಾರಾಯಣ ಪಾಠವನ್ನಾದ್ರೂ ಮಾಡುವಂತಹ ಸಂಕಲ್ಪಗಳು ಬೇಕು. ಅದು ಸಂಸ್ಕೃತ ಸಾಹಿತ್ಯ ಏನು ಸ್ತ್ರೀಯರಿಗೆ ನಿಷೇಧ ಅಂತಿಲ್ಲ. ನೇರ ವೇದದ ಅರ್ಥ ಇರುವಂತಹ ಪಂಕ್ತಿಗಳನ್ನ ಬಿಟ್ಟು ಉಳಿದೆಲ್ಲಾ ಸಂಸ್ಕೃತದ ಸಾಹಿತ್ಯವನ್ನ ಸ್ತ್ರೀಯರು ಓದ್ಲಿಕ್ಕೆ ಅವಕಾಶ ಇದೆ. ಆದ್ರಿಂದ ಈಗೆಲ್ಲ ದಾಸ ಸಾಹಿತ್ಯದಲ್ಲಿ ಎಲ್ಲ PhD ಮಾಡ್ತಾ ಇದ್ದಾರೆ. ಹಾಗೆ ವ್ಯಾಸ ಸಾಹಿತ್ಯದಲ್ಲೂ ಕೂಡ ಪ್ರವೇಶ ಮಾಡಿದರೆ ಮನೆಯೂ ಉದ್ಧಾರ ಆಗ್ತದೆ, ಮನವೂ ಉದ್ಧಾರ ಆಗ್ತದೆ. ಆ ಸಂಕಲ್ಪಗಳು ಜಿತಾಮಿತ್ರ ತೀರ್ಥರ ಆರಾಧನೆಯ ಸಮಯದಲ್ಲಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಮ್ಯಸ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡನಂ ಅನೇನ ಭಾವ್ಯತ್ ಪುಣ್ಯಂ ಅವಾಪ್ನೋತು ಗುರು ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಈಗ ಹಿರಿಯ ವಿದ್ವಾಂಸರಾದ ಪಲಿಮಾರು ಮಠದ ಸಂಶೋಧನಾ ಸಂಸ್ಥೆಯ ಯೋಗದೀಪಿಕಾ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾದ ವಂಶಿ ಕೃಷ್ಣಾಚಾರ್ಯರು ಅವರು ಬಂದಿದ್ದಾರೆ. ಹೆಸರು ವಿಶೇಷ. ಅವರ ಉಪನ್ಯಾಸವನ್ನು ನಡೆಸಿಕೊಳ್ಬೇಕು ಅಂತ ಕೇಳ್ಕೊಳ್ತೀವಿ.